ನಮ್ಮ ಡಿಬೇಟ್ನಲ್ಲಿ ಸತೀಶ್ ನಾಗರಾಜ್ ಕೈಗಾರಿಕಾ ಸಮಿತಿ FKCCIಯ ಚೇರ್ಮನ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾನು ಒಂದು ವಿಚಾರ ಅತಿಥಿಗಳಿಂದ ರಿಯಾಕ್ಷನ್ ಅನ್ನು ಪಡ್ಕೊಳ್ತಾ ಹೋಗಬೇಕು. ಅಭಿವೃದ್ಧಿ ಮತ್ತು ಗ್ಯಾರಂಟಿಯನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ, ಈ ಸರ್ಕಾರ ಅದರಲ್ಲಿ ಯಶಸ್ಸನ್ನು ಕಂಡಿದೆಯಾ ಅನ್ನುವಂಥ ಪ್ರಶ್ನೆ ಇರೋದು. ಅಭಿವೃದ್ಧಿಯ ಜೊತೆಗೆ ಗ್ಯಾರಂಟಿಯನ್ನು ಬ್ಯಾಲೆನ್ಸ್ ಮಾಡಬೇಕಾದಂಥ ಸ್ಥಿತಿ ಇದೆ. ನಾನು ಒಂದಿಷ್ಟು ಅಂಕಿಅಂಶಗಳನ್ನು ಹೇಳ್ತಾ ಹೋಗ್ಬೋದು. 39,000 ಕೋಟಿ SC ST TSPಗೆ ಇದೇ ಸರ್ಕಾರ ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿತ್ತು. ಬಟ್ ಪರಿಸ್ಥಿತಿ ಹೆಂಗಾಯಿತು ಅಂತಂದ್ರೆ ಕೊನೆಗೆ 15,000 ಕೋಟಿ ಆ ದುಡ್ಡನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕಾಯ್ತು, ಗ್ಯಾರಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದಂಥ ಸ್ಥಿತಿ ಬಂತು. ಅಂದರೆ ದಲಿತರ ಅಭ್ಯುದಯಕ್ಕಾಗಿ ಬಳಕೆಯಾಗಬೇಕಾದಂಥ ದುಡ್ಡನ್ನು ಗ್ಯಾರಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಯ್ತು. ಈ ಸರ್ಕಾರ ಬಂದ ಕೂಡಲೇ ಕಿಸಾನ್ ಸಮ್ಮಾನ್ ಯೋಜನೆಯ 2 ಕಂತುಗಳೇನು ಬರ್ತಾ ಇತ್ತು ಅದಕ್ಕೆ ಕತ್ತರಿ ಬಿತ್ತು. ಸೊ ನೀವು ಎಲ್ಲವನ್ನ ಕೂಡ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಏನು ಬಂದಿದೆ, ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿದ್ದೀರಿ, ಓಕೆ, ಕೊಟ್ಟರೆ ಗಂಡಸರಿಗೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ, ಗಂಡಸರಿಗೆ 2,000 ರೂಪಾಯಿ ಕೊಟ್ಟರು ಖುಷಿಯಲ್ಲಿ ಪಡ್ಕೊಳ್ತಾರೆ. ಬಟ್ ಅದನ್ನು ಆ ರೀತಿ ಮಾಡ್ತಾ ಹೋದರೆ ಅಭಿವೃದ್ಧಿಗೆ ದುಡ್ಡು ಕೊಡೋದಕ್ಕೆ ಇದೆಯಾ ರಾಜ್ಯ ಸರ್ಕಾರದ ಬಳಿ ಅಂತ ಕೇಳಿದರೆ ಅಂಕಿಅಂಶವನ್ನು ನೋಡಿದರೆ ನಿರಾಶಾದಾಯಕ ಫಲಿತಾಂಶ ಕಾಣ್ತಾ ಇದೆ, ನಿರಾಶಾದಾಯಕ ಉತ್ತರ ಸಿಗ್ತಾ ಇದೆ. ನೀವು ಸಾಲ ತಂದ ದುಡ್ಡನ್ನು ಎಲ್ಲಿಗೆ ವಿನಿಯೋಗ ಮಾಡ್ತೀರಿ ಅನ್ನೋದು ಕೂಡ ಪ್ರಶ್ನೆ. ಎಲ್ಲಿಗೆ ವಿನಿಯೋಗ ಆಗ್ತಾ ಇದೆ ಅಂತ ಕೇಳಿದ್ರೆ ಅಲ್ಲೂ ಕೂಡ ನಿರಾಶೆ ಇದೆ. ನಾನು ಸತೀಶ್ ನಾಗರಾಜ್ ಅವರನ್ನು ರಿಯಾಕ್ಷನ್ ಪಡ್ಕೊಳ್ತೀನಿ. ಗ್ಯಾರಂಟಿ ಪ್ಲಸ್ ಅಭಿವೃದ್ಧಿ ಇದನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಸರ್, ಗ್ಯಾರಂಟಿ ಮುಂದೆ ಇದೆ, ಅಭಿವೃದ್ಧಿ ಹಿಂದಕ್ಕೆ ಹೋಗಿದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಅದು ನಿಭಾಯಿಸಲೇಬೇಕು, ಬಟ್ ಅಭಿವೃದ್ಧಿ ಮಾಡಬೇಕಂತ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ಗ್ಯಾರಂಟಿಯೂ ಕೂಡ ಅಭಿವೃದ್ಧಿನೇ. ಇಲ್ಲೇನಾಗುತ್ತೆ, ಅಭಿವೃದ್ಧಿ ಅಭಿವೃದ್ಧಿ ಗ್ಯಾರಂಟಿ ಇಲ್ಲ. ಸೊ ಇದು ಫ್ಯಾಕ್ಟ್ಸ್. ಈಗ ಸಿಂಪಲ್ ಆಗಿ ಯಾವುದೇ ಒಂದು ಕಾಮಗಾರಿ ತಾಳಿ ಇಲ್ಲ 2 ವರ್ಷಕ್ಕೆ ತಾಳಿ ಎಷ್ಟು ಅಡಿಪಾಯ ಹಾಕಿದ್ದಾರೆ, ಎಷ್ಟು ಪೂಜೆ ಮಾಡಿದ್ದಾರೆ, ಸ್ಕೀಮ್ ಅನೌನ್ಸ್ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಎಷ್ಟಾಗುತ್ತೆ. ಸೊ ನಮ್ಮ ಅನಿಸಿಕೆ ಈ ಬಜೆಟಲ್ಲಿ ಎಕ್ಸ್ಪೆಕ್ಟೇಷನ್ನು ಯಾರೂ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆ, ಇನ್ಕಮ್ ಎಲ್ಲಿದೆ, ಇನ್ಕಮಲ್ಲೇ ಪ್ರಾಬ್ಲಮ್ ಇದೆ. ಅಂದರೆ ರೆವೆನ್ಯೂ ರೆಸಿಪ್ಟ್ ಏನಿದೆ, ರೆವೆನ್ಯೂ ರೆಸಿಪ್ಟು ಫಿಕ್ಸ್ ಇದೆ, ಇವರು ಗ್ರೋತ್ ತೋರಿಸ್ಬೋದು, ಬಟ್ ಗ್ರೋತ್ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ನೀವು ತಗೊಂಡ್ರೆ ಆ್ಯಕ್ಚುಲಿ ಡಿಫಿಷಿಯೇಟ್ ಇದೆ. ಈವನ್ ಫ್ರಮ್ ಸೇಲ್ ಟ್ಯಾಕ್ಸಲ್ಲಿ ಏನಿದೆ, ಸೇಲ್ ಟ್ಯಾಕ್ಸ್ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದು ಸಮೇತ ಓನ್ಲಿ 76% ಅಪ್ ಟು ಜನವರಿ ಕಲೆಕ್ಷನ್ ಆಗಿದೆ. ಈ ಬಜೆಟ್ಗೆ 76% ಅಷ್ಟು ಕಲೆಕ್ಷನ್ ಆಗಿದೆ. ಸ್ಟ್ಯಾಂಪ್ ಡ್ಯೂಟಿ 70% ಅಷ್ಟೇ ಕಲೆಕ್ಷನ್ ಆಗಿದೆ. ಆಮೇಲೆ ಎಕ್ಸೈಸ್ 77% ಆಗಿದೆ. ಮೋಟರ್ ವೆಹಿಕಲ್ ಮಾತ್ರ 89% ಕಲೆಕ್ಷನ್ ಇದೆ. ಅದು ಬಿಟ್ಟರೆ ಬೇರೆ ಇವ್ರಿಗೆ ಬರೋದು ನೆಕ್ಸ್ಟು ಎಕ್ಸೈಸ್. ನೀವು ವಾಸ್ತವವನ್ನು ಬಿಟ್ಟು ಟಾರ್ಗೆಟ್ ಕೊಡ್ತಾ ಹೋದ್ರೆ ಹೆಂಗೆ ರೀಚ್ ಆಗೋದಕ್ಕೆ ಸಾಧ್ಯ? ಇದೊಂದು ಪ್ರಶ್ನೆ. ಕಳೆದ ಬಜೆಟ್ ನಲ್ಲಿ ನೀವು ಮಾಡೋದೇ ಹಾಗೆ, ವಾಸ್ತವವನ್ನು ಕನ್ಸಿಡರ್ ಮಾಡಲ್ಲ, ನೀವು ಟಾರ್ಗೆಟ್ ಕೊಡ್ತಾ ಹೋದ್ರೆ. ಅಲ್ಲ ಸರ್, ಬಜೆಟ್ ಮಾಡೋದೇ ಹಾಗೆ, ವಾಸ್ತವಾಂಶಕ್ಕೆ ಬಜೆಟ್ ಇರಲ್ಲ. ಈಗ ನಿಮ್ಮ ಇನ್ಕಮ್ಮು, ಈಗ ನೀವು ರೆವೆನ್ಯೂ ರೆಸಿಪ್ಟ್ ಮೇಲೆ ಯಾರು ಮಾಡಿದ್ದೀವಿ ನಾವು? ರೆವೆನ್ಯೂ ರೆಸಿಪ್ಟ್ 2,63,00,000 ಇದೆ. 1 ಕೋಟಿ ಈ ವರ್ಷಕ್ಕೆ 1,69,00,000 ಬರೀ ಸ್ಯಾಲ್ರಿಗೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇದೆ. ನಿಮ್ಗೆ ಎಷ್ಟು ಉಳಿದು ದುಡ್ಡು? ನೆಕ್ಸ್ಟ್ ಉಳಿಯೋದು 60,000 ಕೋಟಿ ಉಳಿಯುತ್ತೆ. 60,000ದಾಗ 53,000 ಕೋಟಿ ಗ್ಯಾರಂಟಿ ಹೋಗುತ್ತೆ. ದುಡ್ಡೆಲ್ಲಿದೆ? ನೆಕ್ಸ್ಟ್ ಸಾಲ ಮಾಡ್ತೀವಿ. ಏನು ಸಾಲ ಮಾಡ್ತೀವಿ ಅದಕ್ಕೆ ಅಭಿವೃದ್ಧಿ ಮಾಡಬೇಕು. ಈ ಗೌರ್ಮೆಂಟ್ ಹೇಳೋದಂಗೆ ಹಳೆ ಬ್ಯಾಲೆನ್ಸ್ ಇದೆ, ಕಾಮಗಾರಿ ಕೊಟ್ಟ ಬಿಲ್ ಬ್ಯಾಲೆನ್ಸ್ ಇದೆ. ನಾವು ಹೇಳೋದು ಒಂದಷ್ಟೇ. ಈಗ ನೀವು ನೋಡಿರ್ಬೋದು, ನಿಗಮಕ್ಕೆ ಏನು ಅನೌನ್ಸ್ ಮಾಡಿದ್ರು ಲಾಸ್ಟ್ ಟೈಮ್ ಬಜೆಟಲ್ಲಿ 20 to 30% ಅಷ್ಟೇ. 25% ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಕೊಟ್ಟರೆ 25 ಕೋಟಿ ಬಂದಿದೆ. ಸೊ ಇನ್ನೊಂದು ಆವ್ರೇಜ್ 25 to 30% ಇದೆ. ನಿಮಗೆ ಇದು ಏನು ಹೇಳುತ್ತೆ? ಗ್ಯಾರಂಟಿ ಮುಂದಿದೆ, ಅಭಿವೃದ್ಧಿ ಹಿಂದಿದೆ. ಎಸ್, ಈಗ ಗ್ಯಾರಂಟಿ ಅಂತ ಪ್ರಶ್ನೆ ಬಂದಾಗ 2 ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ಅದು ಸೋಷಿಯಲ್ ಸೆಕ್ಟರ್ ಅಭಿವೃದ್ಧಿನೂ ಆಗುತ್ತೆ. ಈಗ ಸದರನ್ ಸ್ಟೇಟ್ಸನ್ನು ಗಮನಿಸಿದಾಗ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸಲ್ಲಿ ಕರ್ನಾಟಕ ಹಿಂದಿದೆ. ತೆಲಂಗಾಣ ತಗೊಳ್ಳಿ, ಆಂಧ್ರ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ಇದು ಸದರನ್ ಸ್ಟೇಟ್ಸಲ್ಲಿ ಕರ್ನಾಟಕ ಭಾಳ ಹಿಂದೆ ಉಳಿದಿದೆ. ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು, ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ಇರ್ಬೋದು, MMR ಇರ್ಬೋದು, ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಇರ್ಬೋದು, ಮತ್ತು ಹೌಸಿಂಗ್, ವಾಟರ್ ಸಪ್ಲೈ, ಇವೆಲ್ಲ HDI ಇಂಡೆಕ್ಸ್ ಒಳಗಡೆ ಬರ್ತದೆ. ಈವನ್ ತಲಾ ಆದಾಯ ಹಳ್ಳಿಗಾಡಿನಲ್ಲಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕಡಿಮೆ ಇದೆ.
ಸೊ ಇವುಗಳನ್ನ ಗಮನಿಸಿದಾಗ ಈ ಒಂದು ಏನು ಒಂದು ನೀವು ಯೂನಿಯನ್ ಬಜೆಟಲ್ಲಿ ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಮಾಡಿದ ತಕ್ಷಣ ಅದು ಕನ್ಸಂಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಥವಾ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಯಾವ ರೀತಿ ಹೇಳಿದ್ವಿ, ಅದೇ ರೀತಿ ಈ ಒಂದು ಗ್ಯಾರಂಟಿಗಳು ಹಣವನ್ನು ಅವರ ಕೈಯಲ್ಲಿ ಇಟ್ಟಾಗ ಅವರು ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಅಥವಾ ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಪ್ರಶ್ನೆ ಕೇಳಿದ್ರು. ಕರೆಕ್ಟ್, ಹೇಳಿ. ಎಷ್ಟು ಶಿಲಾನ್ಯಾಸಗಳಾಗಿದ್ದಾವೆ, ಎಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಗಳಾಗಿದ್ದಾವೆ ಕಳೆದ ಒಂದು ವರ್ಷದ ಡೀಟೇಲ್ ಅನ್ನೇ ನಾವು ತೆಗೆದು ನೋಡೋಣ. ಈ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ ಅಂತಂದ್ರೆ ದುಡ್ಡಿಲ್ಲ ಅಂತ. ಅದು ಕರೆಕ್ಟ್. ಅದು ಈಗ ಅವ್ರಿಗೆ ಏನೊಂದು ಮೊದಲನೇ ಬಾರಿ ಇಂಪ್ಲಿಮೆಂಟ್ ಮಾಡಿ ಒಂದೇ ನಿಮಿಷ, ಸಿಎಂ ಹೊರಟಿದ್ದಾರೆ, ಅವರ ಸರ್ಕಾರಿ ನಿವಾಸದಿಂದ ವಿಧಾನಸೌಧದ ಕಡೆಗೆ ಹೊರಟಿದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ವಿಧಾನಸೌಧ ರೀಚ್ ಆಗಿ ವಿಧಾನಸೌಧದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯಾಗುತ್ತೆ. ಕ್ಯಾಬಿನೆಟ್ ಸಭೆಯಿಂದ ಬಜೆಟ್ಗೆ ಅಪ್ರೂವಲ್ ಪಡ್ಕೊಂಡ ನಂತರ ಬಜೆಟ್ ಮಂಡನೆಯಾಗುತ್ತೆ. ಆಂಜನೇಯ ಸೇರಿ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಣ್ಣ ಆ ಲೆವೆಲ್ ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಆ ದೃಶ್ಯ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ವಿಧಾನಸೌಧ ರೀಚ್ ಆಗೋದಕ್ಕಿದ್ದಾರೆ. ತಮ್ಮ ರಾಜಕೀಯ ಜೀವನದ 16ನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಮಂಡಿ ನೋವು ಕಾಡ್ತಾ ಇದೆ ಅವರನ್ನ. ಈ ಬಾರಿ ಕೂತೆ ಅವರು ಬಜೆಟ್ ಮಂಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ. ಅನಾರೋಗ್ಯದ ಕಾರಣಕ್ಕಾಗಿ ಅಥವಾ ದೇಹ ಸ್ಥಿತಿಯ ಕಾರಣಕ್ಕಾಗಿ ಅವರಿಗೆ ನಿಂತು ಸುದೀರ್ಘವಾಗಿ ಭಾಷಣ ಮಾಡೋದು ಕಷ್ಟ ಇದೆ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಜೆಟ್ ಮಂಡಿಸೋದಕ್ಕೆ ಹೊರಡ್ತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಕನ್ನಡಪ್ರಭ ಕನ್ನಡಪ್ರಭ ಸರ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸರ್. ಬಿಡ್ರಿ, ನಾವು ಅಡ್ಡ ಬರಲ್ಲ. ಇವರೇ ಅರ್ಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.